minimum required is 7 years including 10th or diploma. Need to take new study certificate or previous study certificate is valid anta keltira. I studied in different schools, should I need to take a study certificate in all schools? Idu maximum question. It's BOSN compulsory for study certificate, where can I get it? My studied school is closed, where can I get the study certificate? Idu maximum students. Hello my dear students. ಸೊ ಎಲ್ಲರೂ DCT ಗೆ ಪ್ರಿಪರೇಷನ್ ಆಗ್ತಾ ಇದ್ದೀರಾ. ಸೊ ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ವಾಟ್ ಆಲ್ ಡಾಕ್ಯುಮೆಂಟ್ಸ್ ನೀಡೆಡ್ ಫಾರ್ ದ DCT ಅಪ್ಲಿಕೇಶನ್ ಫಿಲ್ಲಿಂಗ್ ಅನ್ಬಿಟ್ಟು. ಹೋಪ್ ನೋಡಿದೀರಾ ಅನ್ಕೊಂಡಿದೀನಿ. ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಸೊ ಇವಾಗ ಅದರಲ್ಲಿ ಒನ್ ಆಫ್ ದ ಡಾಕ್ಯುಮೆಂಟ್ ಬಂದು ಸ್ಟಡಿ ಸರ್ಟಿಫಿಕೇಟ್. ಇಸ್ ಒನ್ ಆಫ್ ದ ಮೇಜರ್ ಡಾಕ್ಯುಮೆಂಟ್. ಓಕೆ, ಸೊ ಇದ್ರ ಬಗ್ಗೆ ತುಂಬಾ ಸ್ಟೂಡೆಂಟ್ಸ್ ಸ್ವಲ್ಪ FAQs ಕೇಳ್ತಾ ಇದ್ರು, ಸರ್ ಆ ಡೌಟ್ ಇದೆ, ಈ ಡೌಟ್ ಇದೆ ಅನ್ಬಿಟ್ಟು. ಸೊ ನನಗೆ ಏನೇನು ಕಮೆಂಟ್ಸ್ ಬಂದಿದೆ ಅದ್ರ ಮೇಲೆ ಒಂದು FAQs ಮಾಡ್ತಾ ಇದ್ದೀನಿ. ನಿಮಗೆ ಅಷ್ಟೇ, ನೀವು ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಏನಾರ ಡೌಟ್ ಇದ್ದಂದಾಗ ಆ ವಿಡಿಯೋ ಡೌಟ್ ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ, ಆದ್ರೆ ಅಲ್ಲೇ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಎಕ್ಸಾಕ್ಟ್ಲಿ ನಿಮ್ ಪ್ರಾಬ್ಲಮ್ ಏನಿದೆ ಅಂತ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೋದು. ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಲೈಕ್ ಮಾಡ್ರು, ಲೈಕ್ ಮಾಡಲ್ಲ ಅಂತ ಹೇಳ್ರ ವಿಡಿಯೋ ನೋಡಿದ್ರೆ ಯಾಕ್ರೋ ವೈ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೋಸ್ಕರ ಎಷ್ಟು ವಿಡಿಯೋಸ್ ಮಾಡ್ತೀನಲ್ವಾ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಪರ್ಟಿಕ್ಯುಲರ್ಲಿ ವಿಡಿಯೋಸ್ ನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಒಂದು ಸಪೋರ್ಟ್ ಮಾಡಿ. ND ಅಕಾಡೆಮಿಗೆ ಈ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂದ್ರೆ ತುಂಬಾ ಜನ ತುಂಬಾ ಡೌಟ್ಸ್ ಇರುತ್ತೆ. ಓಕೆ, ಎಕ್ಸಾಕ್ಟ್ಲಿ ಏನು ಅಂತ. ಸೊ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಜಸ್ಟ್ ಗೋ ಥ್ರೂ ದ ಆಲ್ ದ ವಿಡಿಯೋಸ್, ವಿಲ್ ಗೆಟ್ ಹೆಲ್ ಲಾಟ್ ಆಫ್ ಇನ್ಫಾರ್ಮೇಶನ್. ಆಮೇಲೆ ಫಾಲೋ ಅಪ್ ಮಾಡಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಇಲ್ಲ 1-to-1 ಸಪೋರ್ಟ್ ಬೇಕು ಅಂದ್ರೆ ಪರ್ಸನಲ್ ಗೈಡೆನ್ಸ್ ಇದೆ. ಯು ಕ್ಯಾನ್ ಪಿಂಗ್ ಮೀ ಅಂಡ್ ಕಾಂಟ್ಯಾಕ್ಟ್ ಮೀ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇವತ್ತು ಬಂದಿರೋ ವಿಡಿಯೋ ಏನಂತಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಡೌಟ್ಸ್. ಓಕೆ, ಒಂದು ಏನ್ ಪಾಸಿಬಿಲಿಟೀಸ್ ಡೌಟ್ಸ್ ಇದೆ ಅದನ್ನೆಲ್ಲ ಒಂದ್ ಕಡೆ ಕವರ್ ಮಾಡಿದೀನಿ, ಎಲ್ಲ ಆನ್ಸರ್ ಮಾಡಿದೀನಿ. ನೋಡ್ತಾ ಹೋಗೋಣ. ದ ಫಸ್ಟ್ ಥಿಂಗ್, ಎಲ್ಲರಿಗೂ ಡೌಟ್ ಬರೋದು ಆಲ್ರೆಡಿ ಗೊತ್ತಿರೋದೆ, ನೋ ಇಶ್ಯೂ. ಬಟ್ ಆದ್ರೂ ಕೆಲವರು ಡೌಟ್ ಇದೆ. ಎಕ್ಸಾಕ್ಟ್ಲಿ ಏನು ಅಂದ್ರೆ, ಮಿನಿಮಮ್ ರಿಕ್ವೈರ್ಡ್ ಈಸ್ 7 years ಇನ್ಕ್ಲೂಡಿಂಗ್ 10th or diploma. ಸೊ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ಮಿನಿಮಮ್ 7 years ಬೇಕು. ರಿಕ್ವೈರ್ಮೆಂಟ್ ಈಸ್ 7 years. ಅದರಲ್ಲಿ 10th ಇರಬೇಕು, ಡಿಪ್ಲೊಮಾ ಇರಬೇಕು. ಇದನ್ನ ಮೇಜರ್ ಪ್ರಾಬ್ಲಮ್ ಆಗೋದೇ ಇಲ್ಲಿ. 10th or diploma ಅಂದ್ರೆ ಮಸ್ಟ್ ಅಂಡ್ ಶುಡ್ 10th ಇರ್ಬೇಕು ಇಲ್ಲಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ 1 to 10th ಕರ್ನಾಟಕದಲ್ಲಿ ಓದಿದ್ರೆ 1 to 7 ತಗೊಂಡ್ಬಿಡ್ತಾರೆ, ಆಮೇಲೆ ಡಿಪ್ಲೊಮಾ ತಗೊಂತಾರೆ, ವ್ಯಾಲಿಡ್ ಆಗುತ್ತೆ. ಬಟ್ ನಾನ್ ಪ್ರಿಫರ್ ಮಾಡೋದು 1 to 10th. ಅಂದ್ರೆ 10th ಇರ್ಲಿ, 10th ತಗೊಳ್ಳಿ. ಯಾಕಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದು ಕ್ವಶನ್ ಕೇಳೋದೇನು ಅಂತಂದ್ರೆ, ಸರ್ 7 years ಇಸ್ ಎನಫ್ ಫಾರ್ ಐ ನೀಡ್ ಟು ಟೇಕ್ 1 to 10th. ಇದು ಮ್ಯಾಕ್ಸಿಮಮ್ ಕೇಳ್ತಾರೆ. ನೋಡಿ, 1 to 10th ನೀವು ಓದಿರ್ತೀರಾ ಕರ್ನಾಟಕದಲ್ಲಿ, ತಗೊಳ್ಳಿ. ಪ್ರಾಬ್ಲಮ್ ಏನು? ವೈ, ವಾಟ್ ಇಸ್ ದ ಪ್ರಾಬ್ಲಮ್? ಆ ಪ್ರಾಬ್ಲಮ್ಸ್ ಸೊಲ್ಯೂಷನ್ ನಾನು ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಅನ್ಕೊಬಹುದು, ಸರ್ 7 years ಅಲ್ಲ ಸರ್, 10th or diploma ಅಂತ ಹೇಳಿದಿರಾ, ನಾನು 5th to 10th ತಗೊಂಡ್ಬಿಡ್ತೀನಿ. ತಗೊಂಬೋದು, ನೋ ಇಶ್ಯೂ. ಬಟ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದ್ರೆ, ನೋಡಿ ಇಲ್ಲಾಗುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನಿಮ್ಮ 10th SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದಾಗ ಅದು ಡೇಟಾ ಆಟೋಮೆಟಿಕಲಿ ಫೆಚ್ ಆಗಬೇಕು. ನೋಡಿ, 2 ಟೈಪ್ ಆಫ್ ಡೇಟಾ ಇದೆ ಇಲ್ಲಿ. ಒಂದು ಗ್ರೀನ್ ಕಲರ್ ಇರೋದು, ಇನ್ನೊಂದು ರೆಡ್ ಕಲರ್ ಇರೋದು. ಸೊ ಗ್ರೀನ್ ಕಲರ್ ಅಂದ್ರೆ ಆಟೋಮೆಟಿಕ್ ಡೇಟಾಬೇಸ್ ಇಂದ ಫೆಚ್ ಆಗಿರೋದು. ಇದೇನಾದ್ರೂ 1 to 10th ಬಂದ್ಬಿಟ್ರೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡೇಷನ್ ಕೇಳಿಲ್ಲ. ಇದು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೀನಿ. ಬಟ್ ನೀವು ಇಫ್ ಡೇಟಾ ಫೆಚ್ ಆಗಿಲ್ಲ ಅಂತಂದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು. ಅವಾಗ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಕಂಪಲ್ಸರಿ ಈ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ನೋಡಿ, ಇಲ್ಲಿ ಹುಡುಗ ತಗೊಂಡಾಗ 1 to 4th ಫೆಚ್ ಆಗಿಲ್ಲ. ಸೊ 1 to 4th PDF ನ ಸ್ಟಡಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಲೇಬೇಕು. ನಾನು ಅದಕ್ಕೆ ಹೇಳ್ತಾ ಇರೋದು, 1 to 10th ಕರ್ನಾಟಕದಲ್ಲಿ ಏನು ಓದಿದೀರಾ, ಮತ್ತೆ ಡಿಪ್ಲೊಮಾ ಓದಿದೀರಾ. ಡಿಪ್ಲೊಮಾ ಸದ್ಯಕ್ಕೆ ಕೊಡಲ್ಲ, ಇವಾಗ 6 sem ಆದ್ಮೇಲೆ ಕೊಡ್ತಾರೆ. ಸೊ ನಾಟ್ ನೆಸರಿ. ಡಿಪ್ಲೊಮೋದು ಏನ್ ಕೇಳಲ್ಲ. ಬಟ್ ಪರ್ಟಿಕ್ಯುಲರ್ಲಿ 1 to 10th ಏನಿದೆ ಅದು ಕೇಳ್ತಾರೆ. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಬರೋದು ನಿಮ್ಮ ಡಿಪ್ಲೊಮಾ ಎಕ್ಸಾಮ್ ಮುಂಚೆ ಬರುತ್ತೆ. ಅಲ್ಲಿ 10th ಓದಿರ್ತೀರಾ, ಬಟ್ ಡಿಪ್ಲೊಮಾ ಓದಿರಲ್ಲ. ಡಿಪ್ಲೊಮಾ ಆಮೇಲೆ ತಗೊಂಡ್ರಾಯ್ತು, ನೋ ಇಶ್ಯೂ. ಹಂಗ ನೀವು ಕೇಳ್ಬೋದು, ಸರ್ ಡಿಪ್ಲೊಮಾಗೆ ಎಂಟ್ರಿ ಮಾಡ್ಬೇಕಂದ್ರೆ ಎಂಟ್ರಿ ಮಾಡಬೇಕು, ಬಟ್ ಡಾಕ್ಯುಮೆಂಟ್ ಕೇಳಲ್ಲ. ಅದೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಹೇಳೋದು, ಚಾನಲ್ ಇರಿ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಗ್ರೂಪ್ಸ್ ಅಲ್ಲಿ ಇರಿ. ಸೇರ್ಕೊಂತೀರಾ, ಎಕ್ಸಿಟ್ ಆಗ್ತೀರಾ. ಐ ಡೋಂಟ್ ನೋ ವೈ, ಯಾಕಂತ ಸೇರ್ಕೊಂತೀರೋ, ಯಾಕಂತ ಎಕ್ಸಿಟ್ ಆಗ್ತಿರೋ, ನಿಮ್ಗೆ ಏನಂತ ಬರ್ತೀರೋ ನನಗಂತೂ ಗೊತ್ತಿಲ್ಲ. ಆಮೇಲೆ ಗ್ರೂಪ್ ಅಲ್ಲಿ ನೀವು ಒಂದು ಇದ್ ಮಾಡ್ಕೊಬಹುದು. ಪ್ರಮೋಷನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ನಾನು ಜಸ್ಟ್ ದ ಒನ್ ಆಫ್ ದ ವೇ, ಮೈ ಮೀಡಿಯಂ, ಐ ಕ್ಯಾನ್ ಪ್ರಮೋಟ್. ಸೊ ನೆಗೆಟ್ ದ ಪ್ರಮೋಷನ್. ಇಂಟ್ರೆಸ್ಟ್ ಇದೆ ನೋಡಿ, ಇಲ್ಲ ಬಿಡಿ. ಟೇಕ್ ವಾಟ್ ಎವರ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇಸ್. ಬಟ್ ಗ್ರೂಪ್ ಅಲ್ಲಿ ಇರಿ. ಮತ್ತೆ ಗ್ರೂಪ್ಸ್ ನ ಲಿಂಕ್ಸ್ ನ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಸೊ ಇವಾಗ ಇಲ್ಲಿ ನೋಡಿ, ಮಿನಿಮಮ್ 7 years ಅಂದಾಗ 7 years ಅವ್ರ ಕೇಳೋ 7 years. ಬಟ್ ನಾನ್ ಪ್ರಿಫರ್ ಮಾಡೋದು, ನಿಮ್ಗೆ ತಲೆನೋವು ಬೇಡ ಅದು ಇದು ಅಂತಂದ್ರೆ 1 to 10th ತಗೊಂಡ್ಬಿಡಿ. ಡಿಪ್ಲೊಮೋ ಎಕ್ಸಾಮ್ ಆದ್ಮೇಲೆ 6 sem ಎಕ್ಸಾಮ್ ಆದ್ಮೇಲೆ ಡಿಪ್ಲೊಮಾ ಕಾಲೇಜಿಂದ ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ. ಓಕೆ, ಅದು ತಗೊಬಹುದು. ಸ್ವಲ್ಪ 3 years ಸಿಗುತ್ತೆ. ಇಲ್ಲಿ 1 to 10 years ಸಿಗುತ್ತೆ. 13 ವರ್ಷ ಸಿಗುತ್ತೆ. ಮತ್ತೆ ಏನ್ ಬೇಕು ನಿಮ್ಗೆ? ನಥಿಂಗ್, ದರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಸೊ 7 years ಆದ್ರೂ ನಾನ್ ಪ್ರಿಫರ್ ಮಾಡೋದು 1 to 10th ತಗೊಂಡ್ಬಿಡಿ ಅಂತ. ವಿತೌಟ್ ಎ ಡೌಟ್ ನಾನು ಹೇಳಿದ್ ಫಾಲೋ ಅಪ್ ಮಾಡಿ. ಇಲ್ಲ ಸರ್ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿಮ್ ಇಷ್ಟ. ಆ ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಏನ್ ಪಾಸಿಬಿಲಿಟೀಸ್ ಇದೆ, ನಾನು ಏನ್ ನೋಡ್ಕೊಂಡ್ ಬಂದಿದ್ದೀನಿ, ಏನ್ ಸ್ಟೂಡೆಂಟ್ಸ್ ಫೇಸ್ ಮಾಡಿದ್ದಾರೆ, ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ಪಾಸಿಬಿಲಿಟಿ ಬೇಡ,
ಇವಾಗ ಫ್ರೀ ಆಗಿದ್ದೀರಾ, ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ, ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಾ, ಇವಾಗ SLC ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ, ಆಮೇಲೆ SLC ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಅದೇ ಟೈಮಲ್ಲಿ ಬಿಡ್ತಾರೆ ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ರಜೆಗಳು ಬರುತ್ತೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಈ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗಲ್ಲ. ಕೆಲವು ಸ್ಕೂಲ್ಸ್ ರಜಾ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೆ ಗೊತ್ತಾಗಲ್ಲ, ಇವಾಗಲೇ ಗೊತ್ತಾಗಲ್ಲ, ಫೆಚ್ ಆಗುತ್ತಾ ಇಲ್ಲ ಗೊತ್ತಾಗಲ್ಲ. ಅದಕ್ಕೆ ಬಿ ರೆಡಿ ವಿತ್ ದ ಡಾಕ್ಯುಮೆಂಟ್ಸ್, ಅದನ್ನೇ ಹೇಳ್ತಾ ಇರೋದು, ಬಿ ರೆಡಿ ವಿತ್ ದ ಡಾಕ್ಯುಮೆಂಟ್ಸ್. ಇಲ್ಲ ಅಂದ್ರೆ ಆ ಟೈಮ್ಗೆ ಹೋಗ್ತೀರಾ, ಅಲ್ಲಿ ಅಪ್ಲಿಕೇಶನ್ ಬಿಟ್ಟಿರ್ತಾರೆ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಅಲ್ಲಿ ಸ್ಕೂಲ್ ರಜಾ ಇರುತ್ತೆ, ಎಕ್ಸಾಮ್ ನಡೀತಾ ಇರುತ್ತೆ, ಆಮೇಲೆ ಬನ್ನಿ ಅಂತಾರೆ, ಅದು ಇದು ಇವೆಲ್ಲ ಇರ್ತವೆ. ಅದಕ್ಕೆ ಇವಾಗ ಫ್ರೀ ಆಗಿದ್ದೀರಾ, ತಲೆ ಕೆಡ್ಸ್ಕೊಂಡಿರಾ, ಕಣ್ಣು ಮುಚ್ಕೊಂಡು 1 to 10 ತಗೊಂಬಿಡಿ ಅಷ್ಟೇ, ದೂಸರಾ ಮಾತು ಬೇಡ. ಓಕೆ, ಆಮೇಲೆ ನೆಕ್ಸ್ಟ್ ಬರ್ತೀನಿ. ಸೊ ಇದು ಒಂದ್ ಕಡೆ ಆದ್ರೆ, ಆಮೇಲೆ ND ಅಕಾಡೆಮಿ ಕಡೆಯಿಂದ ಆಸ್ ಯೂಶುವಲಿ ಇವನು ಕೋಚಿಂಗ್ ನಡೀತಾ ಇದೆ. ಸೊ ಈ ತರ ಒಂದು ಪರ್ಸನಲ್ ಗೈಡೆನ್ಸ್, ಕಂಪ್ಲೀಟ್ ಸಪೋರ್ಟ್ ND ಅಕಾಡೆಮಿ ಸ್ಟೂಡೆಂಟ್ಸ್ ಇರುತ್ತೆ. ಇಲ್ಲ ನಮ್ಗೆ ರೆಕಾರ್ಡ್ ಕ್ಲಾಸ್ ಬೇಕಾದ್ರೆ ಅವ್ರಿಗೂ ಪರ್ಸನಲ್ ಗೈಡೆನ್ಸ್ ಇದೆ. ಪೇಡ್ ಗೈಡೆನ್ಸ್ ಬೇಕು ಅಂದ್ರೆ, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಸರ್, ನಂಗೆ ಗೈಡೆನ್ಸ್ ಬೇಕು ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ಇಲ್ಲ ಚಾನಲ್ ನ ಫಾಲೋ ಅಪ್ ಮಾಡಿ ಫ್ರೀ ಆಗಬೇಕು ಅಂತಂದ್ರೆ ಟೈಮ್ ಟು ಟೈಮ್ ನಿಮ್ಗೆ ಎಲ್ಲ ಅಪ್ಡೇಟ್ ಬರುತ್ತೆ, ಗ್ರೂಪ್ ಅಲ್ಲಿ ಇರಿ, ಅದನ್ನ ಹೇಳೋದು ನಾನು ನಿಮಗೆ. ಇಲ್ಲ LMR PPT ಕೋರ್ಸ್ ತಗೊಳ್ಳಿ, ಟೆಸ್ಟ್ ಮೆಟೀರಿಯಲ್ ಎಲ್ಲ ಅದ್ರಲ್ಲಿ ಬರುತ್ತೆ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಸಿಗುತ್ತೆ. ಜಸ್ಟ್ ಗೋ ಥ್ರೂ ದ ಥಿಂಗ್, ಎಲ್ಲ ಲಿಂಕ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಜಾಯ್ನಿಂಗ್ ND ಅಕಾಡೆಮಿ, ಪಿಂಗ್ ಮಿ ಟು ದ ನಂಬರ್, ಸ್ಕ್ರೀನ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಆಪ್ ಮಾಡಿ, ಯು ಕ್ಯಾನ್ ಜಾಯ್ನ್. ಅಂಡ್ ದಿಸ್ ಇಸ್ ದ ಪರ್ಸನಲ್ ಗೈಡೆನ್ಸ್, ಏನೇನು ಬರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್, A to Z ಸಪೋರ್ಟ್. ಅಂದ್ರೆ ಅಪ್ಲಿಕೇಶನ್ ಫಿಲ್ಲಿಂಗ್ ಇಂದ ಹಿಡಿದು ಎಕ್ಸಾಮ್ ಇಂದ ಹಿಡಿದು, ಪರ್ಟಿಕ್ಯುಲರ್ಲಿ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಸಪೋರ್ಟ್ ನನ್ನ ಕಡೆಯಿಂದ ಇರುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ, ಕಾಲೇಜ್ ಸೆಲೆಕ್ಷನ್ ಇರುತ್ತೆ. ಈ ತರ ಒಂದು PDF ಪ್ರೊವೈಡ್ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ಅದು ಯಾವ ತರ ಏನೋ ಫ್ಯೂಚರ್ ಬರ್ತಾ ಹೋಗುತ್ತೆ. ಸೊ ಎಲ್ಲ ND ಅಕಾಡೆಮಿಯಿಂದ ಮಾಡ್ಕೊಂಡ್ ಬರ್ತಾ ಇದೀನಿ. ನಿಮ್ಮ ಸೀನಿಯರ್ಸ್ ಕೇಳಿ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ವಾಟ್ ಈಸ್ ND ಅಕಾಡೆಮಿ ಅಂತ, ಅಂಡ್ ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಈಸ್ ND ಅಕಾಡೆಮಿ ಅಕಾರ್ಡಿಂಗ್ಲಿ ಫ್ರಮ್ ಉಮೇಶ್ ಸರ್ ಟು ಆಲ್ ದ ಸ್ಟೂಡೆಂಟ್ಸ್. ಸೊ ಇಷ್ಟು ಥಿಂಗ್. ನೆಕ್ಸ್ಟ್ ಒಂದು FAQ ಬಂದಾಗ, ನೀಡ್ ಟು ಟೇಕ್ ನ್ಯೂ ಸ್ಟಡಿ ಸರ್ಟಿಫಿಕೇಟ್ ಆರ್ ಪ್ರೀವಿಯಸ್ ಸ್ಟಡಿ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಅಂತ ಕೇಳ್ತೀರಾ. ಇದು ನನಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕೇಳೋ ಕ್ವಶನ್. ಯಾಕೆ ಅಂತಂದ್ರೆ, ಸರ್ ನ್ಯೂ ಸ್ಟಡಿ ಸರ್ಟಿಫಿಕೇಟ್ ತಗೊಬೇಕಾ ಇಲ್ಲ ಪ್ರೀವಿಯಸ್ ಸ್ಟಡಿ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತಾ ಅಂತ. ಓಕೆ, ಸೊ ಇದು ಆಕ್ಚುಲಿ ಏನಂತಂದ್ರೆ, ನೀವು 10th ಡಿಪ್ಲೊಮಾ ಸೇರ್ಕೊಬೇಕಾದ್ರೆ ನೀವು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತೀರಾ, ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿರ್ತೀರಾ, ಅದೇ ವ್ಯಾಲಿಡ್ ಆಗುತ್ತೆ ಸರ್ ಅಂದ್ರೆ, ನೋಡಿ ನಾನು ಅದನ್ನ ಹೇಳಕ್ಕಾಗಲ್ಲ. ಈಗ ಸದ್ಯಕ್ಕೆ ನೋ ಇಶ್ಯೂ, ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋ ಇಶ್ಯೂ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕೆಲವು ಕಡೆ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಕಡೆ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಅಂದ್ರೆ ರೀಸೆಂಟ್ ತಗೊಂಬನ್ನಿ ಅಂತ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಕೇಳ್ತೀರಾ, ಸರ್ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಒಂದೇ ಅಲ್ವಾ ಸರ್, ಯಾವಾಗ ತಗೊಂಡ್ರು ಅದೇ ಸೇಮ್ ಬಂದಿರುತ್ತೆ, ಸೇಮ್ ನೇಮ್ ಇರುತ್ತೆ, ಸೇಮ್ ಇಯರ್ ಇರುತ್ತೆ, ಯಾಕೆ ಬೇಕು ಅಂತ. ಯಾಕೆ ಬೇಕು ಅಂತಂದ್ರೆ, ರೀಸೆಂಟ್ BO ಸೈನ್ ಆಗ್ಬೇಕು. ಅದಕ್ಕೆ ಕೆಲವರು ಅದನ್ನ ಕೇಳ್ತಾರೆ. ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಬೇಕಾದ್ರೆ ಆಫ್ಲೈನ್ ಆಗುತ್ತೆ ಎಂಟೈರ್ ಕರ್ನಾಟಕ. ಕೆಲವು ಕಡೆ ಪ್ರೀವಿಯಸ್ ಇಯರ್ ಡಿಪ್ಲೊಮಾ ಸೇರ್ಕೊಬೇಕಾದ್ರೆ ಕೊಟ್ಟಿರೋದ್ನು 3 years ಬ್ಯಾಕ್ ಕೊಟ್ಟಿರ್ತಿರಲ್ಲ, ಅದು ಕೊಟ್ಟಿರೋ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವು ಕಡೆ ಅಕ್ಸೆಪ್ಟ್ ಮಾಡಲ್ಲ. ಅಕ್ಸೆಪ್ಟ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಅವಾಗ ಓಡೋಕ್ ತಗೊಂಬನ್ನಿ ಅಂತ ಹೇಳ್ತಾರೆ, ಅವಾಗ ತಗೊಂಡ್ಬರ್ಬೇಕು. ಸೊ ನನ್ನ ಬೆಟರ್ ಚಾಯ್ಸ್ ಏನು ಅಂತಂದ್ರೆ, ಬೆಟರ್ ಆಪ್ಷನ್ ಅಂತಂದ್ರೆ, ಟೇಕ್ ದ ನ್ಯೂ ಒನ್, ರೀಸೆಂಟ್. ಇವಾಗ ತಗೊಂಡ್ಬಿಡಿ, BO ಸೈನ್ ಮಾಡಿ ಇಟ್ಕೊಳ್ಳಿ, ಒಂದು 2 months ಆಗುತ್ತೆ. ಸೊ ನೋ ಇಶ್ಯೂ, ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಹಳೆಯರ್ ಮಾಡ್ಕೊತೀನಿ ಸರ್ ಅಂದ್ರೆ ನಿಮ್ ಇಷ್ಟ, ನಾ ಏನು ಮಾಡಕ್ಕಾಗಲ್ಲ, ಹೇಳಿದೀನಿ. ಓಕೆ, ಪ್ರೀವಿಯಸ್ ಸ್ಟಡಿ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಅಂದ್ರೆ ದಟ್ ಇಸ್ ದ ಆನ್ಸರ್ ಫಾರ್ ಯು. ಓಕೆ, ಸೊ ದಿಸ್ ದ ಮೇನ್ ಥಿಂಗ್. ಬೇಕಾ ಬೇಡ ನೀವು ಡಿಸೈಡ್ ಮಾಡ್ಕೊಳ್ಳಿ, ವಿಲ್ ಕಮ್ ಟು ನೋ ಎಕ್ಸಾಕ್ಟ್ಲಿ. ಆಮೇಲೆ ಇದೊಂಥರ ಆದ್ರೆ, ಇದೊಂದು ಕ್ವಶನ್, ಐ ಸ್ಟಡಿಡ್ ಇನ್ ಡಿಫ್ರೆಂಟ್ ಸ್ಕೂಲ್ಸ್, ಶುಡ್ ಐ ನೀಡ್ ಟು ಟೇಕ್ ಸ್ಟಡಿ ಸರ್ಟಿಫಿಕೇಟ್ ಇನ್ ಆಲ್ ಸ್ಕೂಲ್ಸ್? ಇದು ಮ್ಯಾಕ್ಸಿಮಮ್ ಕ್ವಶನ್ ಕೇಳೋದು. ಇವಾಗ ಅದೇ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಇಲ್ಲಿ 1 to 7 years ಇದೆಯಲ್ಲ ಸರ್, 7 years ಸಾಕಲ್ಲ ಸರ್, ನಾನು ಡಿಫ್ರೆಂಟ್ ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ, ಡಿಫ್ರೆಂಟ್ ಸ್ಕೂಲ್ಸ್ ಅಲ್ಲಿ ಓದಿರ್ಬೇಕಾದ್ರೆ ನಾನು ಯಾಕೆ ತಗೊಬೇಕು? ಇವಾಗ ಆಯ್ತು ನೀವು 10th ಅಂತ ಹೇಳಿದ್ರೆ, 1 to 5th to 10th ತಗೊಂತೀನಿ, ಮತ್ತೆ ಡಿಪ್ಲೊಮಾ 3 ವರ್ಷ ತಗೊಂತೀನಿ, ಅದು 8 ವರ್ಷ ಆಯ್ತಲ್ಲ ಸಾಕು ಅಂತ ಕೇಳ್ಬೋದು. ಅವ್ರಿಗೆ ಕ್ವಶನ್ ಕೇಳೋದು ನಾನು, ಈ ತರ ಬಂದಾಗ ಏನ್ ಮಾಡ್ತೀರಾ, ಇಲ್ಲಿ ಫೆಚ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಓಕೆ, ದಿಸ್ ದ ಮೇನ್ ಥಿಂಗ್. ಇದಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ, ಇದನ್ನ ಅನುಭವಿಸಿದ ಹುಡುಗರು ಅನುಭವಿಸಿದ್ದಾರೆ, ಆ ಟೈಮಲ್ಲಿ ಹೋಗಿ ತಗೊಂಡ್ಬಂದಿದ್ದಾರೆ. ಯಾಕಂದ್ರೆ ಟೈಮ್ ಗ್ಯಾಪ್ ಬಂದು ಅಪ್ಲಿಕೇಶನ್ ಟೈಮ್ ಅಲ್ಲಿ ಒಂದು 10 to 12, 15 days ಕೊಡ್ತಾನೆ ಅಷ್ಟೇ, ಅದ್ರ ಮೇಲೆ ಕೊಡಲ್ಲ. ಆ ಟೈಮಲ್ಲಿ ಸ್ಕೂಲ್ ಓಪನ್ ಆಗಿಲ್ಲ ಅಂದ್ರೆ ಬಾಯ್ ಬಡ್ಕೊಬೇಕು. ಅದಕ್ಕೆ ಬೇಡ, ಅದಕ್ಕೆ ಅಲರ್ಟ್ನೆಸ್ ಮಾಡ್ತಾ ಇದೀನಿ, ನಿಮ್ಗೆ ಅಲರ್ಟ್ ಮಾಡ್ತಾ ಇದೀನಿ, ತಗೊಂಬಿಡಿ. ನಾನು ಹೇಳ್ತಾ ಇರೋದು, ಎಷ್ಟೇ ಸ್ಕೂಲಲ್ಲಿ ಓದಿದ್ರು ತಗೊಂಬಿಡಿ. ಏನೋ ಸರ್ ನಾನು ಎಲ್ಲೋ ಹಳ್ಳಿಲಿ ಓದಿದ್ದೀನಿ, ಒಂದು 3 ಸ್ಕೂಲಲ್ಲಿ ಓದಿದ್ದೀನಿ, 4 ಸ್ಕೂಲಲ್ಲಿ ಓದಿದ್ದೀನಿ, ತಗೊಂಬೇಕಪ್ಪ, ನಿನ್ ಕರ್ಮ, ಏನು ಮಾಡಕ್ ಆಗಲ್ಲ, ತಗೊಳ್ಳಿ. ಇವಾಗ ಫ್ರೀ ಇದ್ದೀರಾ, ಏನಿಲ್ಲ, ಲೋಕ್ ಕೇಳಿ, ಇಲ್ಲ ಸ್ಕೂಲ್ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಹೋಗಿ ಕೇಳಿ, ಹಿಂಗ್ ಬರ್ತಾ ಇದೀನಿ ರೆಡಿ ಮಾಡಿ ಅಂತ. ಅಲ್ಲಿ ಯಾರೋ ಇರ್ತಾರೆ, ಏನೋ ಅರೇಂಜ್ ಮಾಡಿ, ಅವ್ರು ಮಾಡ್ಕೊಡ್ತಾರೆ. ಅವಾಗ ಮಾಡಿಸ್ಕೊಂಡು BO ಸೈನು ಹಾಕ್ಸ್ಕೊಬೇಕು, ಅದು ಮುಗಿಸ್ಕೊಂಡ್ ಬಂದ್ಬಿಡಿ. ಓಕೆ, ಫ್ರೀ ಇದೀರಾ ಇವಾಗ, ಆಮೇಲೆ ಬಿಸಿ ಆಗ್ಬಿಡ್ತಾರೆ, ಸ್ಕೂಲ್ ಅವರು ಬಿಸಿ ಆಗ್ತಾರೆ, ನೀವು ಬಿಸಿ ಆಗ್ಬಿಡ್ತೀರಾ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ನಾನ್ ಹೇಳೋದು 1 to 10th ತಗೊಂಬಿಡಿ. ಎಷ್ಟೇ ಸ್ಕೂಲಲ್ಲಿ ಓದಿದ್ರು ತಗೊಂಬಿಡಿ, ನಿಮ್ಗೆ ಯೂಸ್ ಆಗುತ್ತೆ, ಫರ್ದರ್ ಪ್ರಾಬ್ಲಮ್ ಆಗಲ್ಲ. ಓಕೆ, ದಟ್ಸ್ ದ ಮೇನ್ ಥಿಂಗ್. ರಿಮೈನಿಂಗ್ ನಿಮಗೆ ಬಿಟ್ಟಿದ್ದು, ಹೇಳೋಷ್ಟು ಹೇಳಿದೀನಿ. ನೆಕ್ಸ್ಟ್ ಕೇಳೋದು, ನೆಕ್ಸ್ಟ್ ಕ್ವಶನ್, ಇಟ್ಸ್ BO ಸೈನ್ ಕಂಪಲ್ಸರಿ ಫಾರ್ ಸ್ಟಡಿ ಸರ್ಟಿಫಿಕೇಟ್, ವೇರ್ ಕ್ಯಾನ್ ಐ ಗೆಟ್ ಇಟ್? ಸರ್ ಇವಾಗ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ಸೈನ್ ಮಾಡಿರ್ತಾರೆ, ಅದೇ ಸಾಕಾ? ಇಲ್ಲ ನಾನು BO ಸೈನ್ ಮಾಡಿಸ್ಕೊಬೇಕಂದ್ರೆ, ನೋಡಿ 10th ಅಂದ್ರೆ ಕರ್ನಾಟಕ ಸ್ಟೇಟ್ ಅಲ್ಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಯಾರ್ಯಾರು ಓದಿದೀರಾ,
ಇವರು ಕಂಪಲ್ಸರಿ BO ಸೈನ್ ಮಾಡಿಸ್ಕೊಬೇಕು. ಸೊ ಎಲ್ಲಾಗುತ್ತೆ ಸರ್ BO ಸೈನ್ ಅಂತಂದ್ರೆ, ನಿಮ್ಮ ಸ್ಕೂಲ್ದು ಒಂದು ಕ್ಲಸ್ಟರ್ಸ್ ಇರುತ್ತೆ. ನೀವು ಸ್ಕೂಲ್ ಎಲ್ಲಿ ಓದಿರ್ತೀರಾ ಅಲ್ಲಿ ಕೇಳಿದ್ರೆ ನಮ್ಮ BO ಆಫೀಸ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅವ್ರು ಆನ್ಸರ್ ಹೇಳ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರು ಸ್ಕೂಲ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳ್ತಾರೆ, ಇಲ್ಲ ಹೋಗಪ್ಪ ಈ ಪ್ಲೇಸ್ ಅಲ್ಲಿ ಇದೆ ಅಂತ. ಅಲ್ಲಿ ಹೋಗಿ ಕೊಡಿ, ಒಂದು ಸೀಲು ಸೈನ್ ಹಾಕೊಡ್ತಾರೆ. ಅವರು ಸೈನ್ ಹಾಕೊಡ್ಬೇಕು ಅಂತಂದ್ರೆ ನಿಮ್ಮ HMದು ಸ್ಕೂಲ್ದು ಸೀಲು ಸೈನ್ ಇರಬೇಕು. ಅಷ್ಟಿದ್ರೆ ಸಾಕು. HM ಅಥವಾ ಪ್ರಿನ್ಸಿಪಲ್ ಆಗ್ಲಿ ಅವ್ರ ಸೀಲು ಮತ್ತೆ ಸೈನು ಮತ್ತೆ ಸೀಲ್ ಇರಬೇಕು. ಅದಿದ್ರೆ ಆಟೋಮೆಟಿಕಲಿ BO ಅವ್ರು ಮಾಡ್ಕೊಡ್ತಾರೆ. ಸೊ ಇದು ನೆಸೆಸರಿ ಇರೋದು ಓನ್ಲಿ ಫಾರ್ ಸ್ಟೇಟ್ ಸಿಲೆಬಸ್. ಅರ್ಥ ಮಾಡ್ಕೊಳ್ಳಿ, ಓನ್ಲಿ ಫಾರ್ ಸ್ಟೇಟ್ ಸಿಲೆಬಸ್. ಇವಾಗ ನೆಕ್ಸ್ಟ್ CBSE, ICSE, IGSE ಇವೆಲ್ಲ ಬರ್ತಾರೆ. ಇವು ನಾವೇನ್ ಸರ್ ಮಾಡೋದು ಅಂತಂದ್ರೆ, ನಿಮಗೆ ನೆಸೆಸಿಟಿ ಇಲ್ಲ. ನಿಮ್ಮ ಪ್ರಿನ್ಸಿಪಲ್ ಅಥವಾ HM ಯಾರನ್ನ ಇದ್ರು ಅವ್ರು ಸೈನ್ ಮಾಡಿದ್ರೆ ಸಾಕು. ಸೊ ಸ್ಟಡಿಡ್ ಇನ್ CBSE, ICSE ಸ್ಕೂಲ್ ಅಂಡ್ ಆಲ್ಸೋ ನೀಡ್ ಟು ಟೇಕ್ ದ BO ಸೈನ್ ಆನ್ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ನೋ. ಫಾರ್ ಯು ಪೀಪಲ್ ನೋ. The sign should be compulsory for only for the state syllabus students, not for CBSE, ICSE ಅಥವಾ IGSE ಏನೇನೋ ಬರುತ್ತಲ್ಲ ಅದಕ್ಕೆ. ಇವಾಗ ಇನ್ನೊಂದು ಡೌಟ್ ಬರುತ್ತೆ ಇಲ್ಲಿ. ಸರ್ ನಾನು 1 to 7 CBSE ಓದಿದ್ದೆ, 8 ಇಂದ ಸ್ಟೇಟ್ ಓದ್ಬಿಟ್ಟಿದ್ದೀನಿ ಅಂದ್ರೆ CBSEದು BO ಸೈನ್ ಬೇಕಾಗಿಲ್ಲ, ಸರ್ಟಿಫಿಕೇಟ್ ತಗೊಬೇಕು. ಸ್ಟೇಟ್ದು ಸರ್ಟಿಫಿಕೇಟ್ ತಗೊಳ್ಳಿ, BO ಸೈನ್ ಮಾಡಿಸ್ಕೊಬೇಕು. ಸೊ ಯಾರ್ಯಾರು 1 ವರ್ಷ ಸ್ಟೇಟ್ ಅಲ್ಲಿ ಓದಿದ್ರು ಅಥವಾ 2 ವರ್ಷ ಸ್ಟೇಟ್ ಅಲ್ಲಿ ಓದಿದ್ರು ಅದು ತಗೊಂಡ್ಲೇ ಬೇಕಾಗತ್ತೆ. ದಿಸ್ ಇಸ್ ಕಂಪಲ್ಸರಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಐ ಥಿಂಕ್ ಯು ಗಾಟ್ ಆಲ್ ದ ಆನ್ಸರ್ಸ್. ಏನೇನ್ ಡೌಟ್ಸ್ ಇದೆ ಎಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. ಇನ್ನ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡ್, ಆದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಿಕಾಸ್ ನಾನು ಇರೋದೇ ನಿಮಗೋಸ್ಕರ, ಡೋಂಟ್ ವರಿ. ಮೈ ಸ್ಟಡಿಡ್ ಸ್ಕೂಲ್ ಇಸ್ ಕ್ಲೋಸ್ಡ್, ವೇರ್ ಕ್ಯಾನ್ ಐ ಗೆಟ್ ದ ಸ್ಟಡಿ ಸರ್ಟಿಫಿಕೇಟ್? ಇದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವ್ರು ಓದ್ಬೇಕಾದ್ರೆ ಸ್ಕೂಲ್ ಮುಚ್ಚೋಗಿದೆ. ಫಾರ್ ಎಕ್ಸಾಂಪಲ್ ನನ್ನ ಸ್ಟೂಡೆಂಟ್ ಇಬ್ರು ಬಂದಿದ್ರು, ಸರ್ ನನ್ನ ಸ್ಕೂಲ್ ಮುಚ್ಚೋಗ್ಬಿಡಿ ಸರ್, ಏನ್ ಮಾಡ್ಲಿ ಅಂತ. ಏನು ಮಾಡಂಗಿಲ್ಲ ಚಿನ್ನ. ಆ ಸ್ಕೂಲ್ ಮುಚ್ಚೋಗಿದ್ರೆ ನಿಯರ್ ಬೈ ಸ್ಕೂಲ್ ಅಲ್ಲಿ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಆ ಸ್ಕೂಲ್ ನಿಮ್ಗೆ ಗೊತ್ತಿರಲ್ಲ. ಅದಕ್ಕೆ ಏನ್ ಮಾಡಿ, ನಿಮ್ಮ ಸ್ಕೂಲ್ ಯಾವ ಏರಿಯಾಗ ಬರುತ್ತೋ ಆ BO ಆಫೀಸ್ ಯಾವ್ದಂತ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಎಲ್ಲಿ ಏರಿಯಾ ಓದಿರ್ತೀರೋ ಆ ಸ್ಕೂಲ್ದು BO ಆಫೀಸ್ ತಿಳ್ಕೊಳ್ಳಿ. ಅದೇಂಗ್ ಸರ್ ತಿಳ್ಕೊಳ್ಳೋದು ನಂಗೆ ಗೊತ್ತೇ ಇಲ್ಲ ಅಂದ್ರೆ ಪಕ್ಕ ಸ್ಕೂಲ್ ಇರುತ್ತೆ, ಅಲ್ಲೋಗಿ ಕೇಳಿ. ಅವ್ರದ್ದು ಸೇಮ್ ಅಲ್ಲೇ ಇರುತ್ತೆ. ಒಂದು ಕ್ಲಸ್ಟರ್ ಅಂತ ಮಾಡಿದಾಗ ಆ ನೀವು ಇರೋ ಸ್ಕೂಲ್ ಜಾಗದಿಂದ ಒಂದು ರೇಡಿಯಸ್, ಒಂದು 2-3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಒಂದೇ BO ಆಫೀಸ್ ಇರುತ್ತೆ. ಅದು ಅವ್ರು ಹೇಳ್ತಾರೆ. ಆ BO ಆಫೀಸ್ ಹೋಗಿ ಕೇಳಿ, ಸರ್ ಇಂಥ ಸ್ಕೂಲಲ್ಲಿ ನಾನು ಇಂಥ ಇಯರ್ ಅಲ್ಲಿ ಓದಿದ್ದೆ, ಇವಾಗ ಮುಚ್ಚೋಗ್ಬಿಟ್ಟಿದೆ, ಎಲ್ಲಿ ನಂಗೆ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಏನ್ ಮಾಡ್ಬೇಕು ಅಂತ. ಅಲ್ಲಿ ಕ್ಲರ್ಕ್ ಯಾರು ಹೇಳ್ತಾರೆ ಅವ್ರು ಕೇಳಿದ್ರೆ ಹೇಳ್ತಾರೆ. ಓಕೆ, ಅವ್ರು ಏನ್ ಮಾಡ್ತಾರೆ, ಆ ಅಥಾರಿಟಿನ ಇನ್ನೊಂದು ಸ್ಕೂಲ್ ಕೊಟ್ಟಿರ್ತಾರೆ, ಇಲ್ಲ BO ಆಫೀಸ್ ಅಲ್ಲೇ ಕೊಡ್ತಾರೆ. ಸೊ BO ಆಫೀಸ್ ಅಲ್ಲಿ ಕೊಡಬೇಕು ಅಂದ್ರೆ ಸ್ವಲ್ಪ ಖರ್ಚು ಮಾಡ್ಬೇಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರು ಮಾಮೂಲಿ ಗೊತ್ತಲ್ಲ, ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಮೂವ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಇಂಥ ಸ್ಕೂಲ್ ಕೊಟ್ಟಿದ್ದೀನಪ್ಪ, ಅಲ್ಲಿ ಹೋಗಿ ಕೇಳು, ನಿಮ್ಗೆ ಬರ್ಕೊಡ್ತಾರೆ. ಯಾಕಂದ್ರೆ ಅಡ್ಮಿಷನ್ ರಿಜಿಸ್ಟರ್ಸ್ ಅಲ್ಲ ನಿಮ್ದೆಲ್ಲ, ಅಡ್ಮಿಷನ್ ರಿಜಿಸ್ಟರ್ಸ್ ಅವ್ರು ಕೊಟ್ಟಿರ್ತಾರೆ. ಓಕೆ, ಈ ಸ್ಕೂಲ್ ಮುಚ್ಚೋಗಿದೆ, ಯಾರನ್ನ ಬಂದು ಕೇಳಿದ್ರೆ ನೀವು ಕೊಡಿ, ನೀವು ಸೈನ್ ಮಾಡ್ಕೊಡಿ, ಅಥಾರಿಟಿ ನಿಮ್ಗೆ ಕೊಟ್ಟಿದೀವಿ ಅಂತ. ಸೊ ದಿಸ್ ದ ಥಿಂಗ್. ಸೊ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಸ್ಕೂಲ್ ಕ್ಲೋಸ್ ಆಗಿದ್ರೆ ಒಂದು BO ಆಫೀಸಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ, ಅಲ್ಲಿ ಹೇಳ್ತಾರೆ ಯಾವ ಸ್ಕೂಲ್ ಅಂದ್ಬಿಟ್ಟು. ಆ ಸ್ಕೂಲಲ್ಲಿ ಹೋಗಿ ಕೇಳಿ, ಇಂಥ ಇಯರಿಂದ ಇಂಥ ಇಯರ್ ಓದಿದೀನಿ, ನನ್ನ ಹೆಸರು ಇದು ಅಂತ ಆಧಾರ್ ಕಾರ್ಡು ಏನೋ ತಗೊಂಡೋಗಿ ಪ್ರೂಫ್ಗೆ ಅಲ್ಲಿ ಕೊಡಿ, ಅವರು ಬರ್ಕೊಡ್ತಾರೆ. ಅಲ್ಲಿ ತಗೊಂಡ್ಬಂದು ಮತ್ತೆ BO ಆಫೀಸಲ್ಲಿ ಸೈನ್ ಮಾಡಿಸ್ಕೊಬೇಕು. ಇಷ್ಟು ಓವರ್ ಆಲ್ ಥಿಂಗು. ಯಾರು ಸ್ಕೂಲ್ ಮುಚ್ಚೋಗಿದೆ, ಸ್ಕೂಲ್ ಮುಚ್ಚೋಗಿದೆ ಅಂತ ಸುಮ್ಮನೆ ಇರಬೇಡಿ. ಯಾಕಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಕೇಳಿಲ್ಲ ಅಂದ್ರೂ, ಇನ್ ಕೇಸ್ ಅಕ್ಸೆಪ್ಟ್ ಮಾಡಿದ್ರು, ನೀವು ಯಾವ್ದೋ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದು, ಸ್ವಲ್ಪ ಜನ ಛತ್ರಿಲಿ ಇರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬಿಡ್ತಾರೆ. ಮಾಡಿ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಿಕ್ಕಾಕಂತೀರಾ. ಅರ್ಥ ಆಯ್ತಾ? ಅವೆಲ್ಲ ಮಾಡಕ್ ಹೋಗ್ಬೇಡಿ. ಇದು ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ತುಂಬಾ ನೆಗ್ಲಿಜೆನ್ಸ್ ಆಗಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಡಿಪ್ಲೊಮಾ ಸ್ಟೂಡೆಂಟ್ ಸ್ವಲ್ಪ ಮಾಡ್ತಾರೆ ಹಂಗೆ, ಏನೊಂದು ಮಾಡ್ಬೋಣ ಸದ್ಯಕ್ಕೆ ಇವಾಗ ಅಂತ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಏನ್ ಹೇಳ್ತೀನೋ ದಯಮಾಡಿ ಅದನ್ನ ಮಾಡಿ. ಯಾಕಂದ್ರೆ ಫರ್ದರ್ ಯು ವಿಲ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಇವೆಲ್ಲ ಬೇಡ. ಓಕೆ, ಸೊ ದಿಸ್ ದ ಮೇನ್ ಥಿಂಗ್. ಅರ್ಥ ಮಾಡ್ಕೊಳ್ಳಿ. ಸೊ ಸ್ಕೂಲ್ ಮುಚ್ಚೋಗಿದ್ರು ಡಾಕ್ಯುಮೆಂಟ್ ತಗೊಳ್ಳಿ. ಅದು ಯಾವ ತರ ಅಂತ ಹೇಳಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ, ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಸೊ ಇಷ್ಟು ಓವರ್ ಆಲ್ FAQs ನನಗೆ ಬಂದಿರೋ ವ್ಯೂ ಪ್ರಕಾರ ಕರ್ನಾಟಕದಲ್ಲಿ ಯಾರು ಓದಿರೋ ಅವರಿಗೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ಓಕೆ, ಸೊ ಕೋಚಿಂಗ್ ಇದೆ, ಪರ್ಸನಲ್ ಗೈಡೆನ್ಸ್ ಇದೆ, ರೆಕಾರ್ಡ್ ವಿಡಿಯೋ ಕೋರ್ಸ್ ಇದೆ. ಯು ಕ್ಯಾನ್ ಗೋ ಥ್ರೂ ಥಿಂಗ್. ರೆಕಾರ್ಡ್ ವಿಡಿಯೋಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ದಿಸ್ ದ ಪರ್ಸನಲ್ ಗೈಡೆನ್ಸ್, ದಿಸ್ ದ ಥಿಂಗ್ ವಾಟ್ ಯು ವಿಲ್ ಗೆಟ್. 1-to-1 ಸಪೋರ್ಟ್ ಬರುತ್ತೆ, ಕಂಪ್ಲೀಟ್ ಸಪೋರ್ಟ್ ಬರುತ್ತೆ. ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಏನೇ ಡೌಟ್ ಇದ್ರು ಪರ್ಸನಲ್ ಗೈಡೆನ್ಸ್ ಅಲ್ಲಿ ನಿಮ್ಮ ನಂಬರ್ ಸೇವ್ ಆಗುತ್ತೆ. ನಂಬರ್ ಸೇವ್ ಆದಾಗ ಏನೇ ಒಂದು ಡೌಟ್ ಇದ್ರು ಮೆಸೇಜ್ ಮಾಡಿದ್ರೆ ನನಗೆ ಇನ್ಸ್ಟೆಂಟ್ ರಿಪ್ಲೈ ಇರುತ್ತೆ, ಬೇರೆಯವ್ರಿಗೆ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ದಿಸ್ ದ ಡಿಫ್ರೆನ್ಸ್. ಸೊ ಇಫ್ ಯು ನೀಡ್ ಅ ಪರ್ಸನಲ್ ಗೈಡೆನ್ಸ್, ಪಿಂಗ್ ಮೀ. ಆರ್ ಕೋಚಿಂಗ್ ತಗೊಂಡ್ರೆ ಬೈ ಡಿಫಾಲ್ಟ್ ಬಂದ್ಬಿಡ್ತೀರಾ. ಸೊ ನೋ ಇಶ್ಯೂ, ಯು ಕ್ಯಾನ್ ಥಿಂಕ್ ಓವರ್ ಇಟ್. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಲೈಕ್ ಮಾಡ್ರು, ಲೈಕ್ ಮಾಡಲ್ಲ ಅಂತ ಹೇಳ್ರ. ವಿಡಿಯೋ ನೋಡಿದ್ರೆ ಯಾಕ್ರೋ ವೈ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೋಸ್ಕರ ಎಷ್ಟು ವಿಡಿಯೋಸ್ ಮಾಡ್ತೀನಲ್ವಾ, ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಪರ್ಟಿಕ್ಯುಲರ್ಲಿ ವಿಡಿಯೋಸ್ನ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಒಂದು ಸಪೋರ್ಟ್ ಮಾಡಿ. ಇಂಡಿಯಾ ಅಕಾಡೆಮಿಗೆ ಈ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಸೈನಿಂಗ್ ಆಫ್, ಉಮೇಶ್ ಫ್ರಮ್ ಇಂಡಿಯಾ ಅಕಾಡೆಮಿ ಫಾರ್ ಆಲ್ ದ ಡಿಪ್ಲೊಮಾ ಅಂಡ್ DCT ಸ್ಟೂಡೆಂಟ್ಸ್.